ಜಿಲ್ಲೆಗೆ ಚಕ್ರವರ್ತಿ ಸೂಲಿಬೆಲೆ ಪ್ರವೇಶಕ್ಕೆ ನಿರ್ಬಂಧವನ್ನ ಹಾಕಲಾಗಿದೆ. ಮಧ್ಯರಾತ್ರಿಯೇ ಸೂಲಿಬೆಲೆಯನ್ನ ತಡೆದಿದ್ದಾರೆ ಕಮಲಾಪುರ ಪೊಲೀಸರು. ಕಲಬುರಗಿಯ ಕಮಲಾಪುರ ಬಳಿ ಮಧ್ಯರಾತ್ರಿ ಪೊಲೀಸರು ತಡೆದಿದ್ದಾರೆ. ಕಲಬುರಗಿ ಜಿಲ್ಲೆಗೆ ಚಕ್ರವರ್ತಿ ಸೂಲಿಬೆಲೆ ಪ್ರವೇಶಕ್ಕೆ ನಿರ್ಬಂಧವನ್ನ ಹಾಕಲಾಗಿದೆ. ನಮೋ ಬ್ರಿಗೇಡ್ ಕಾರ್ಯಕ್ರಮಕ್ಕೆ ಅಂತ ಚಕ್ರವರ್ತಿ ಸೂಲಿಬೆಲೆ ಬರ್ತಾ ಇದೆ. ಕಲಬುರಗಿಯ ಕಮಲಾಪುರ ಬಳಿಯೇ ಮಧ್ಯರಾತ್ರಿ ಪೊಲೀಸರು ಅವರನ್ನ ತಡೆದಿದ್ದಾರೆ. ಚಿತ್ತಾಪುರದ ಬಾಪುರಾವ್ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಇತ್ತು. ಬಾಲ್ಕಿಯಿಂದ ಕಲಬುರಗಿ ಜಿಲ್ಲೆಗೆ ಚಕ್ರವರ್ತಿ ಸೂಲಿಬೆಲೆ ಬರ್ತಾ ಇದೆ. ಕಲಬುರಗಿಯ ಕಮಲಾಪುರ ಬಳಿ ಮಧ್ಯರಾತ್ರಿ ಪೊಲೀಸರು ತಡೆದಿದ್ದಾರೆ. ಬಾಲ್ಕಿಯಿಂದ ಕಲಬುರಗಿ ಜಿಲ್ಲೆಗೆ ಚಕ್ರವರ್ತಿ ಸೂಲಿಬೆಲೆ ಬರ್ತಾ ಇದ್ರು. ಇವತ್ತು ಕಾರ್ಯಕ್ರಮ ಇತ್ತು ಚಿತ್ತಾಪುರದ ಬಾಪುರಾವ್ ಕಲ್ಯಾಣ ಮಂಟಪದಲ್ಲಿ. ಆದ್ರೆ ಮಧ್ಯರಾತ್ರಿಯೇ ಕಲಬುರಗಿಯ ಕಮಲಾಪುರ ಬಳಿ ಪೊಲೀಸರು ತಡೆದಿದ್ದಾರೆ. ಪ್ರಚೋದನಾಕಾರಿ ಭಾಷಣದಿಂದ ಶಾಂತಿಗೆ ಧಕ್ಕೆ ಬರುತ್ತೆ ಅನ್ನೋ ಆರೋಪದ ಮೇಲೆ ಚಕ್ರವರ್ತಿ ಸೂಲಿಬೆಲೆಯನ್ನ ಕಲಬುರಗಿ ಜಿಲ್ಲೆಗೆ ಪ್ರವೇಶಕ್ಕೆ ನಿರ್ಬಂಧವನ್ನ ಹಾಕಲಾಗಿದೆ. ಉಪವಿಭಾಗಾಧಿಕಾರಿ ಆದೇಶ ಹಿನ್ನೆಲೆ ವಾಪಸ್ ಕಳಿಸಿದ್ದಾರೆ ಪೊಲೀಸರು. ಪ್ರವೇಶಕ್ಕೆ ನಿರಾಕರಿಸಿ ಬೀದರ್ ಕಡೆಗೆ ಕಳಿಸಿದ್ದಾರೆ ಪೊಲೀಸರು. ಮಧ್ಯರಾತ್ರಿ ನಡೆದಂತ ಘಟನೆ ಇದು. ಚಕ್ರವರ್ತಿ ಸೂಲಿಬೆಲೆ ಮತ್ತು ಪೊಲೀಸರ ನಡುವೆ ಮಧ್ಯರಾತ್ರಿ ನಡು ರಸ್ತೆಯಲ್ಲಿ ವಾಗ್ವಾದ ನಡೆಯಿತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಉಪವಿಭಾಗಾಧಿಕಾರಿ ಆದೇಶದ ಹಿನ್ನೆಲೆ ಚಕ್ರವರ್ತಿ ಸೂಲಿಬೆಲೆಯನ್ನ ಕಲಬುರಗಿಯ ಕಮಲಾಪುರ ಬಳಿ ಮಧ್ಯರಾತ್ರಿ ನಡು ರಸ್ತೆಯಲ್ಲೇ ತಡೆದಿದ್ದಾರೆ ಪೊಲೀಸರು. ನಮೋ ಬ್ರಿಗೇಡ್ ಕಾರ್ಯಕ್ರಮಕ್ಕೆ ಅಂತ ಬರ್ತಾ ಇದ್ರು. ಚಿತ್ತಾಪುರದ ಬಾಪುರಾವ್ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಇತ್ತು ಇವತ್ತು. ಆದ್ರೆ ಪ್ರಚೋದನಾಕಾರಿ ಭಾಷಣವನ್ನ ಮಾಡ್ತಾರೆ. ಆದ್ರಿಂದ ಆ ಭಾಗದ ಶಾಂತಿಗೆ ಧಕ್ಕೆ ಆಗತ್ತೆ ಅನ್ನೋ ಕಾರಣ ಒಡ್ಡಿ ಅವರನ್ನ ವಾಪಸ್ ಕಳಿಸಲಾಗಿದೆ. ಕಲಬುರಗಿ ಪ್ರವೇಶಕ್ಕೆ ನಿರಾಕರಿಸಲಾಯಿತು. ಪೊಲೀಸರು ಅವರನ್ನ ವಾಪಸ್ ಕಳಿಸಿದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ ಈಗ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ಕಲಬುರಗಿಯ ಕಮಲಾಪುರ ಬಳಿ ಮಧ್ಯರಾತ್ರಿ ಪೊಲೀಸರು ಚಕ್ರವರ್ತಿ ಸೂಲಿಬೆಲೆಯನ್ನ ತಡೀತಾರೆ, ಅವರನ್ನ ವಾಪಸ್ ಕಳಿಸ್ತಾರೆ. ಇವತ್ತು ಕಾರ್ಯಕ್ರಮ ಇತ್ತು ಚಿತ್ತಾಪುರದ ಬಾಪುರಾವ್ ಕಲ್ಯಾಣ ಮಂಟಪದಲ್ಲಿ. ವಾಪಸ್ ಕಳಿಸೋದಕ್ಕೆ ಕಾರಣ ಪ್ರಚೋದನಕಾರಿ ಭಾಷಣ ಮಾಡ್ತಾರೆ, ಶಾಂತಿಗೆ ಧಕ್ಕೆ ಆಗುತ್ತೆ ಅಂತ. ಇದ್ರ ಬಗ್ಗೆ ಮೊದಲೇ ಚಕ್ರವರ್ತಿ ಸೂಲಿಬೆಲೆಗೆ ಮಾಹಿತಿಯನ್ನ ಕೊಟ್ಟಿರ್ಲಿಲ್ವಾ? ಈ ಕಾರ್ಯಕ್ರಮ ನಡೆಯೋದು ಬೇಡ ಅಂತ ಯಾಕೆ ಮಧ್ಯರಾತ್ರಿ ನಡು ರಸ್ತೆಯಲ್ಲಿ ತಡೆದಿದ್ದು? ಇದ್ರ ಬಗ್ಗೆ ಸೂಲಿಬೆಲೆ ಏನಂತ ಹೇಳಿದ್ರು? ಹೌದು ಶ್ವೇತಾ, ಬೀದರ್ ಜಿಲ್ಲೆಯ ಬಾಲ್ಕಿಯಿಂದ ಕಾರ್ಯಕ್ರಮ ಮುಗಿಸ್ಕೊಂಡು ಸೂಲಿಬೆಲೆ ಚಕ್ರವರ್ತಿ ಕಲಬುರಗಿಗೆ ಬಂದು ಹಾಲ್ಟ್ ಮಾಡುವಂತದ್ದಿತ್ತು. ಇವತ್ತು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ನಲ್ಲಿ ಒಂದು ನಮೋ ಬ್ರಿಗೇಡ್ ನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆ ಕಾರ್ಯಕ್ರಮಕ್ಕೆ ಅನುಮತಿ ಕೇಳಿದಾಗ ಅನುಮತಿ ಸಹ ಸಿಕ್ಕಿರಲಿಲ್ಲ ಅನ್ನುವಂಥದ್ದು ಒಂದು ಭಾಗ. ಆದ್ರೆ ಇನ್ನೊಂದ್ ಕಡೆ ಚಕ್ರವರ್ತಿ ಸೂಲಿಬೆಲೆ ಅವರು ಕಲಬುರಗಿ ಜಿಲ್ಲೆಗೆ ಪ್ರವೇಶ ಮಾಡುವುದಕ್ಕಾಗಿನೇ ನಿರ್ಬಂಧವನ್ನ ವಿಧಿಸಲಾಗಿರುವಂತದ್ದು. ಕಲಬುರಗಿಯ ಉಪ ವಿಭಾಗದ ದಂಡಾಧಿಕಾರಿ ಅವರು ಈ ಒಂದು ಆದೇಶವನ್ನು ಹೊರಡಿಸಿರುವಂತದ್ದು. ಅದನ್ನ ಪೊಲೀಸರು ಮಧ್ಯರಾತ್ರಿ 1 ಗಂಟೆಗೆ ಸುಮಾರಿಗೆ ಅವರು ಬೀದರ್ ಜಿಲ್ಲೆಯಿಂದ ಕಲಬುರಗಿ ಜಿಲ್ಲೆಗೆ ಬರುವಂತ ಸಂದರ್ಭದಲ್ಲಿ ಗಡಿ ಭಾಗದ ಕಮಲಾಪುರ ಬಳಿ ಅವರನ್ನ ತಡೀತಾರೆ. ಸ್ವತಃ ಕಲಬುರಗಿ ಹೆಚ್ಚುವರಿ ಎಸ್ಪಿ ಮತ್ತು ಕಮಲಾಪುರ ಪೊಲೀಸರು ಅವರನ್ನ ತಡೆದು ವಾಪಸ್ ತೆರಳುವಂತೆ ಈ ರೀತಿ ಆದೇಶ ಇದೆ, ತಾವು ವಾಪಸ್ ಹೋಗ್ಬೇಕು ಅನ್ನುವಂತಹ ಮನವರಿಕೆ ಮಾಡಕ್ ಪ್ರಯತ್ನ ಪಡ್ತಾರೆ. ಅಲ್ಲಿ ಸೂಲಿಬೆಲೆ ಚಕ್ರವರ್ತಿ ಮತ್ತು ಅವರ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ಮಧ್ಯರಾತ್ರಿ ತೀವ್ರ ವಾಕ್ಸಮರ ನಡೀತದೆ. ಅಂತಿಮವಾಗಿ ಪೊಲೀಸರು ಅವರನ್ನ ಮರಳಿ ಕಳಿಸುವಲ್ಲಿ ಯಶಸ್ವಿ ಆಗ್ತಾರೆ. ಗಮನಿಸಬೇಕಾದಂತ ಅಂಶ ಶ್ವೇತಾ, ಈ ಹಿಂದೆ ಕಲಬುರಗಿ ರಾಯಚೂರಿನಲ್ಲಿ ಸೂಲಿಬೆಲೆ ಚಕ್ರವರ್ತಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಮಾತನಾಡಿದ್ರು. ಆ ಬಗ್ಗೆ ಕಲಬುರಗಿಯ ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಅವರನ್ನ ಅರೆಸ್ಟ್ ಮಾಡುವಂತಹ ಪ್ರಯತ್ನ ಕೂಡ ನಡೀತು. ಆದ್ರೆ ಸೂಲಿಬೆಲೆ ಚಕ್ರವರ್ತಿ ಅವರು ನ್ಯಾಯಾಲಯಕ್ಕೆ ಹೋಗಿ ಆ FIR ಅನ್ನೇ ಸ್ಕ್ವಾಚ್ ಮಾಡುವಲ್ಲಿ ರದ್ದುಗೊಳಿಸುವಲ್ಲಿ ಯಶಸ್ವಿ ಆದ್ರು ಅನ್ನುವಂಥದ್ದು ಆ ಭಾಗ. ಆದ್ರೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಮತ್ತು ಸೂಲಿಬೆಲೆ ಚಕ್ರವರ್ತಿ ವಿರುದ್ಧ ತೀವ್ರ ವಾಕ್ಸಮರ ನಡೆದಿತ್ತು. ಅದರ ಮುಂದುವರೆದ ಭಾಗ ಅಂತ ಇದು ಹೇಳಬೇಕಾಗ್ತದೆ. ಚಿತ್ತಾಪುರ ಪ್ರಿಯಾಂಕ ಖರ್ಗೆ ಅವರ ಮತಕ್ಷೇತ್ರ
ಮತಕ್ಷೇತ್ರ, ಅಲ್ಲಿ ಸೂಲಿಬೆಲೆ ಚಕ್ರವರ್ತಿ ಅವರ ನಮೋ ಬ್ರಿಗೇಡ್ ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಲಾಗಿತ್ತು. ಒಂದ್ ರೀತಿ ಸಂಘರ್ಷ ಮುಂದುವರೆದಿದೆ ಅಂತ ಹೇಳ್ಬೇಕಾಗ್ತದೆ. ಪ್ರಿಯಾಂಕಾ ಖರ್ಗೆ ಅವರು ಮತ್ತು ನಮೋ ಬ್ರಿಗೇಡ್ ಮುಖ್ಯಸ್ಥರಾಗಿರುವಂತಹ ಚಕ್ರವರ್ತಿ ಸೂಲಿಬೆಲೆ ಅವರ ನಡುವಿನ ಸಂಘರ್ಷ. ಇಲ್ಲಿ ಕಲಬುರಗಿ ಜಿಲ್ಲಾಡಳಿತ ಅವರನ್ನ ನಿರ್ಬಂಧವನ್ನ ವಿಧಿಸಿರುವಂತದ್ದು. ಸೂಲಿಬೆಲೆ ಚಕ್ರವರ್ತಿ ಮತ್ತು ಅವರ ಬೆಂಬಲಿಗರು ಕೇಳ್ತಾ ಇರುವಂತಹ ಪ್ರಶ್ನೆ ಇಷ್ಟೇ, ಬೀದರ್ ಮತ್ತು ಬೇರೆ ಬೇರೆ ಕಡೆ ನಾನು ಭಾಷಣ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಶಾಂತಿಗೆ ಧಕ್ಕೆ ಆಗೋದಿಲ್ಲ, ಕಲಬುರಗಿನಲ್ಲಿ ಮಾತ್ರ ಯಾಕಾಗ್ತದೆ, ಚಿತ್ತಾಪುರ್ನಲ್ಲಿ ವಿಶೇಷವಾಗಿ ಯಾಕಾಗ್ತದೆ ಅನ್ನುವಂತಹ ಪ್ರಶ್ನೆ ಸೂಲಿಬೆಲೆ ಚಕ್ರವರ್ತಿ ಮತ್ತು ಅವರ ಬೆಂಬಲಿಗರಿಂದ ಕೇಳಿ ಬರ್ತಾ ಇರುವಂತದ್ದು. ಒಟ್ಟಾರೆ ಕಲಬುರಗಿ ಜಿಲ್ಲೆಯ ನಿರ್ಬಂಧವನ್ನ ಸೂಲಿಬೆಲೆ ಚಕ್ರವರ್ತಿ ಅವರಿಗೆ ವಿಧಿಸಲಾಗಿರುವಂತದ್ದು. ಜೊತೆಗೆ ವಾಪಸ್ ಕೂಡ ಅವರನ್ನ ಮಧ್ಯರಾತ್ರಿಯೇ ಕಳಿಸಿಕೊಡಲಾಗಿರುವಂತದ್ದು. ಆ ಸಂದರ್ಭದಲ್ಲಿ ಒಂದಿಷ್ಟು ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಅಂತಿಮವಾಗಿ ಪೊಲೀಸರು ಅವರನ್ನ ವಾಪಸ್ ಕಳಿಸುವಲ್ಲಿ ಯಶಸ್ವಿಯಾಗಿರುವಂತದ್ದು. ಶ್ವೇತಾ. ಎಸ್, ಥ್ಯಾಂಕ್ ಯು ಶರಣಯ್ಯ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.